ನಾಳೆ ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಬಂಗಾರಪೇಟೆಯಲ್ಲಿ ಇಂದು ರಾತ್ರಿ 10:30ಗೆ ವಿವಿಧೆಡೆಯಲ್ಲಿ ಒಂದಲ್ಲ ಹೇಳಲಾಗದು ತುಂಬ ಜಾಗದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತವ್ರೆ, ಕಟೌಟ್ ಕಟ್ಟವ್ರೆ, ರೋಡ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇದೆ. ಇದೊಂದು ಬಜಾರ್ ಮೇನ್ ಸ್ಟ್ರೀಟ್ ನೋಡ್ಬೋದು. ಲೈಟಿಂಗ್ಸ್ ಸೂಪರಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದನ್ನು ಇನ್ನೂ ಬೇಗನೆ ವಿಡಿಯೋ ಮಾಡೋಣ ಅಂತಿದ್ದೆ, ಆದರೆ ಟೈಮ್ ಇದ್ದಿಲ್ಲ ಮಾಡೋದಕ್ಕೆ. ರಾತ್ರಿ 10:30ಗೆ ಒಂದು ಸುಮ್ಮನೆ ಹೋಗೋಣ ಅಂತ ಹೇಳ್ತಾ ಬಂಗಾರಪೇಟೆಯಲ್ಲಿ ನೋಡಿದೆ. ತುಂಬ ಖುಷಿ ಆಯಿತು ನೋಡೋದಕ್ಕೆ. ಎಷ್ಟು ಜನ, ಎಷ್ಟು ಜಾಗದಲ್ಲಿ ನಾಳೆ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜಾಗದಲ್ಲಿ ಅನ್ನದಾನ ಮಾಡೋದಕ್ಕೆ, ತುಂಬ ಜಾಗದಲ್ಲಿ ಅನ್ನದಾನ ಮಾಡೋದಕ್ಕೆ ಅವ್ರವ್ರ ಏರಿಯಾದಲ್ಲಿ ಕಟೌಟ್ಸ್, ಲೈಟಿಂಗ್ಸ್, ಫ್ಲ್ಯಾಗ್ಸ್ ಸೂಪರ್. ಒಂದು ಯಾವ ಥರ ಅಂದರೆ BK ರವಿದು ಇಂಡಿವಿಜುವಲ್ ಆಗಿ ಜನರೇ ಎಲ್ಲ ಇದು ಮಾಡಿದ್ರು. ಅದಾದಮೇಲೆ ಇದೇ ಫಸ್ಟ್ ಸಲ ನಾನು ನೋಡ್ತಾ ಇದ್ದೀವಿ ಈ ಥರ ಬಂಗಾರಪೇಟೆಯಲ್ಲಿ ಇಂಡಿವಿಜುವಲ್ ಆಗಿ ಯಾರು ಏನು ಇದೆ ಇಲ್ದಿರ ಅವರವರೇ ಎಲ್ಲ ಒಪ್ಕೊಂಡು ಈ ಥರ ಮಾಡ್ತಾರೆ. ರಾಮ ದೇವಸ್ಥಾನ ಹತ್ರ ಬಂದ್ರಿ. ದೇವಸ್ಥಾನ ಮುಚ್ಚಿತ್ತು ಬಂಗಾರಪೇಟೆಯಲ್ಲಿ, ಆದರೆ ಅದರ ಮುಂದೆ ಡೆಕೋರೇಷನ್ ಬ್ಯೂಟಿಫುಲ್. ಬೆಳಿಗ್ಗೆ ವಿಡಿಯೋ ಹೋಗ್ಬೇಕು ಅಂತ ಟೈಮ್ ಇದ್ರೆ ಊಟ ಮಾಡಿದ್ರು. ಎಲ್ಲ ಕಡೆ ಪೊಲೀಸರು ಇದ್ದಾರೆ. ಅವರು ಯಾವುದನ್ನು ಅಬ್ಜೆಕ್ಷನ್ ಮಾಡ್ತಾಯಿಲ್ಲ. ಇಬ್ಬರಲ್ಲ ಸೂಪರ್. ಸುಮ್ಮನೆ ಹಂಗೆ ರೈಲ್ವೆ ಸ್ಟೇಷನ್ ವಿಸಿಟ್. ಇಲ್ಲಿ ನಾರ್ಮಲಾಗಿ ಲೈಟ್ಸ್ ಇರುತ್ತೆ. ಏನೋ ನಾಳೆಗೆ ಅಂತ ಅಂದರೆ ಸ್ವಲ್ಪ ಖುಷಿ ಆಯಿತು ಈ ಕಡೆ ಎಲ್ಲ ನೋಡೋದಕ್ಕೆ. 10:30, 10:45 ಆಲ್ಮೋಸ್ಟ್ 11 ಗಂಟೆವರೆಗೂ ಸುಮ್ಮನೆ ರೌಂಡ್ ಹೊಡೆದ್ರಿ. ಸೂಪರ್. ನಮ್ಮ ಬಂಗಾರಪೇಟೆ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 10:45 ಲೈಟಿಂಗ್ಸ್, ಫ್ಲ್ಯಾಗ್ಸ್ ಅಲ್ಲೂ ಸ್ವಲ್ಪ ಇದೆ. ಅಮರಾವತಿ ಲೇಔಟ್, ಕುಪ್ಪಸ್ವಾಮಿ ಲೇಔಟ್, ಶ್ರೀ ಮಹಾಗಣಪತಿ ಸೇವಾ ಸಂಘ ಇವರು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಬಂಗಾರಪೇಟೆಯಲ್ಲಿ. ಹೇಳ್ಬೇಕಂದ್ರೆ ಹತ್ತತ್ರ 1 ಕಿಲೋಮೀಟರ್ವರೆಗೂ ಲೈಟಿಂಗ್ಸ್, ಫ್ಲ್ಯಾಗ್ ಹಾಸ್ಟಿಂಗ್, ಅನ್ನದಾನ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿತ್ತು ಇಲ್ಲೂ ನೋಡೋದಕ್ಕೆ. ಇಲ್ಲೂ ನಮಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ರಾತ್ರಿ 11 ಗಂಟೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.
ಲಾಂಗ್ ಲಾಸ್ಟಿಂಗ್ಗೆ. ಒಂದು ಕಂಬ ನಡ್ತಾಯಿದ್ದಾರೆ ಬೆಳಿಗ್ಗೆ ಫ್ಲಾಗ್ ಹಾಸ್ಟಿಂಗ್ಗೆ. ಒಂದು ಕಟ್ಔಟ್ ಮಾಡಿದ್ದಾರೆ 20 ಅಡಿಗೆ. ನೋಡೋಕೆ ತುಂಬ ಖುಷಿ ಆಯ್ತು ಇದೆಲ್ಲ. ಹಂಗೆ ಬಂದರೆ KB ಸರ್ಕಲ್. KB ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ, ಮತ್ತು ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಒಂದು ರಾಮಕೋಟಿ ಏನೋ ಮಾಡ್ತಾಯಿದ್ರು ಅವರು. ಬಂಗಾರಪೇಟೆ ಕರಗ ದೇವಸ್ಥಾನ, ಅಲ್ಲೂ ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಳಿಗ್ಗೆ ತುಂಬ ಕಡೆ, ಇಲ್ಲಾಂದರೆ ಬಂಗಾರಪೇಟೆಯಲ್ಲಿ ಒಂದು 50 ಕಡೆ ಅನ್ನದಾನ ಇದೆ. ಇದು ಜೈನ್ ಟೆಂಪಲ್ ಹತ್ರ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಅಲ್ಲೂ ಅನ್ನದಾನ ಇದೆ, ಕಟ್ಔಟ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಜೈನ್ ಟೆಂಪಲ್ ನೋಡಿ, ಫುಲ್ ದೀಪ ಲೈಟಿಂಗ್ಸಲ್ಲಿ ಫುಲ್ ಇದು ಮಾಡಿದ್ದಾರೆ. ಅಲ್ಲೇ ಒಂದು ಕಟ್ಔಟ್ ಹಾಕಿದ್ದಾರೆ ಶ್ರೀರಾಮಂದು. ಜೈನ್ ಟೆಂಪಲ್ ನೋಡಿ, ಸೂಪರಾಗಿದೆ ಲೈಟಿಂಗ್ಸಲ್ಲಿ. ಭೇದ ಭಾವ ಇಲ್ದಿರ ಫಸ್ಟ್ ಆಫೀಸ್ ಸರ್ಕಲ್. ಲೈಟಿಂಗ್ಸ್ ಇನ್ನೂ ಅರೇಂಜ್ ಮಾಡಿಲ್ಲ, 11 ಗಂಟೆ ಆಗಿದೆ. ಆದರೆ ಅಲ್ಲೂ ನಮ್ಮ ರಾಮ ಭಕ್ತರು ತುಂಬ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಇನ್ನೂ ಸ್ವಲ್ಪ ಮುಂದರೆ ನಂದಿ ಮೆಡಿಕಲ್ ಸರ್ಕಲ್ ಕಟ್ಔಟ್ ಆಗಿದ್ದಾರೆ. ಅಲ್ಲಿ ಯಾವಾಗಲೂ ಗಣೇಶ ಇಡ್ತಾರಲ್ಲ ಆ ಜಾಗದಲ್ಲಿ, ಅಲ್ಲೂ ಜನರೆಲ್ಲ ಇನ್ನೂ ಏನೋ ಡೆಕೋರೇಷನ್ ಪ್ಲ್ಯಾನ್ ಅದೆಲ್ಲ ಮಾಡ್ತಾಯಿದ್ದಾರೆ. ಇದು ನಂದಿ ಮೆಡಿಕಲ್ ಸರ್ಕಲ್. ಶಾಂತಿನಗರಲ್ಲಿ 2 ಕಟ್ಔಟ್, ಡೆಕೋರೇಷನ್ ಪ್ಲ್ಯಾನಿಂಗ್, ನಾಳೆ ಬೆಳಿಗ್ಗೆ ಅನ್ನದಾನಕ್ಕೆ ಅವರು ರೆಡಿ ಮಾಡಿದ್ದಾರೆ.